ಪ್ರೀತಿಯ ಕೇಳುಗರೆ, ನೀವು ಕೇಳುತ್ತಾ ಇದ್ದೀರಾ ಮಾಹಿತಿ ಖಜಾನೆಯಿಂದ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮಗಳನ್ನು. ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳ ಕನಸನ್ನು ನನಸಾಗಿಸುವಲ್ಲಿ ಮಾಹಿತಿ ಖಜಾನೆ ನಿಮ್ಮೊಂದಿಗೆ. ಸಮಗ್ರ ಮಾಹಿತಿ, ಪರಿಣಾಮಕಾರಿ ತಂತ್ರಗಳು ಮತ್ತು ವ್ಯಕ್ತಿತ್ವ ವಿಕಸನದ ಉತ್ತಮ ಮಾರ್ಗದರ್ಶನಕ್ಕಾಗಿ ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್, ಶೇರ್, ಲೈಕ್ ಮತ್ತು ಕಾಮೆಂಟ್ಸ್ ಮಾಡುವುದರ ಮೂಲಕ ಪ್ರೋತ್ಸಾಹಿಸಿ. ಮಾಹಿತಿ ಖಜಾನೆಗೆ ಸ್ವಾಗತ. ದಯವಿಟ್ಟು ನಮ್ಮ ಚಾನೆಲ್ಗೆ ಚಂದಾದಾರರಾಗಿ ಮತ್ತು ನಮ್ಮನ್ನ ಬೆಂಬಲಿಸಿ. ಧನ್ಯವಾದಗಳು. ಕಾಲೇಜಿನ ನೆನಪಿನ ಬುತ್ತಿಯಿಂದ ಆಯ್ದ ಕಾರ್ಯಕ್ರಮ ನೀವು ಕೇಳಲಿಕ್ಕಿದ್ದೀರಿ. ನಾವು ಯಾವುದೇ ಸಮಾಜಮುಖಿ ಕಾರ್ಯವನ್ನು ಮಾಡಬೇಕು ಅಂದರೆ ನಮಗೆ ವಿದ್ಯೆ ಅನ್ನೋದು ಬಹಳ ಮುಖ್ಯ. ಈ ವಿದ್ಯೆಯನ್ನು ಪಡೆದ ನಂತರ ಏನು ಮಾಡಬೇಕು ಅನ್ನೋದನ್ನು ನಮ್ಮ ಕಾಲೇಜಿನ ಪ್ರಾಂಶುಪಾಲರು ಹೇಳ್ತಾರೆ. ಹೀಗೆ ಕಾರ್ಯಕ್ರಮ ಮುಂದೆ ಸಾಗುತ್ತೆ. ಕೇಳ್ತಾ ಇರಿ ನಿಮ್ಮ ಮೆಚ್ಚಿನ ವಾಹಿನಿಯಲ್ಲಿ ಕಾಲೇಜಿನ ನೆನಪಿನ ಬುತ್ತಿ. ಒಂದು ಅವರ ಟ್ಯಾಲೆಂಟ್ ಮೇಲೆ, ಅವರ ಪ್ರತಿಭೆಯ ಮೇಲೆ, ಕೌಶಲ್ಯದ, ಅವರು ಪಡೆದುಕೊಂಡಿರ್ತಕ್ಕಂಥ ಕೌಶಲ್ಯಾಧಾರಿತವಾದಂಥ ಶಿಕ್ಷಣದ ಮೇಲೆ, ಅವರ ಇಂಟೆಲಿಜೆನ್ಸ್ ಮೇಲೆ ಅವಲಂಬಿತವಾಗಿರುತ್ತೆ. ಡೀನ್ ಸಾಹೇಬರು ಹೇಳಿದ ಹಾಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ನಿಮಗೆ ನೇರವಾಗಿ ಉದ್ಯೋಗವನ್ನು, ಸರ್ಕಾರಿ ಉದ್ಯೋಗಗಳನ್ನು ಕೊಡ್ತಕ್ಕಂಥದ್ದು. ನಮ್ಮಲ್ಲಿ ದಿನಕ್ಕೆ 150 ಜನ ಬಂದು ಕಾಲೇಜಿಗೆ ಓಲ್ಡ್ ಸ್ಟೂಡೆಂಟ್ಸ್ ಕೊಡಿ, ಹೋಗಿ ಹೊರಗಡೆ ಹೋಗಿರ್ತಕ್ಕಂಥ ವಿದ್ಯಾರ್ಥಿಗಳ ಲೀಸ್ಟ್ ಕೊಡಿ, ನಾವು ಕೆಲಸ ಕೊಡ್ತೀವಿ ಅಂತಾರೆ. ಅವ್ರ ಬ್ರೋಚರ್ ನೋಡಿದ್ರೆ 15,000, 16,000. ಬೆಂಗಳೂರು ಯಲಹಂಕದಲ್ಲಿ ಅಥವಾ ಯಾವುದೋ ಒಂದು ಫ್ಯಾಕ್ಟ್ರಿ, ಇಂಡಸ್ಟ್ರಿಯಲ್ ಏರಿಯಾ, ಜಾಯಲುಕಾಸು ಒಂದು 5-6 ಟೇಬಲ್ ಮೇಲೆ ಬಿದ್ದಿದೆ. ಅವ್ರು ಕೊಡ್ತಕ್ಕಂಥ ಸಂಬಳ 18,000. ಅದಕ್ಕಾಗಿ ಆತ್ಮೀಯ ವಿದ್ಯಾರ್ಥಿಗಳೇ, ನೀವು ಕೆಲಸ ಮಾಡಬಾರ್ದು 18,000 ಅಂತ ಅಲ್ಲ, ಎಲ್ಲ ಕೆಲಸನೇ. ಆದರೆ ನಿಮ್ಮದೇ ಆದಂಥ ಈ ವಿದ್ಯೆನ ಇಷ್ಟು ಪಡ್ಕೊಂಡ್ಮೇಲೆ ನಿಮ್ಮದೇ ಆದಂಥ ಒಂದು ಗೋಲಿ, ಅಟ್ಲೀಸ್ಟ್ ಅದನ್ನ ರೀಚ್ ಆಗದೆ ಇದ್ರು ಅಟ್ಲೀಸ್ಟ್ ಅದಕ್ಕೆ ಟಚ್ ಮಾಡತಕ್ಕಂಥ ಪ್ರಯತ್ನವನ್ನಾದರೂ ಮಾಡಿ ನಿಮ್ಮ ಜೀವನವನ್ನು ಯಶಸ್ವಿಗೊಳಿಸ್ಕೊಳ್ಳಿ ಅಂತ ಹೇಳಿ ಹಾರೈಸ್ತಾ. ಸಮಾಜಶಾಸ್ತ್ರ ಎಲ್ಲ ಶಾಸ್ತ್ರಗಳಿಗೂ ಕೂಡ ತಾಯಿ ಇದ್ದಾಗೆ ಅನ್ನೋ ಮಾತು ಇರುತ್ತೆ. ಆದರೆ ಆ ತಾಯಿ ಶಕ್ತಿಯನ್ನು ತುಂಬುವಂಥದ್ದು ಶಾಸ್ತ್ರಕ್ಕೆ ವಿದ್ಯೆ. ತಾಯಿ ಮಕ್ಕಳನ್ನ ಶಕ್ತಿವಂತರನ್ನಾಗಿ ಅಥವಾ ಬೆಳೆಸೋದು ತಾಯಿ. ಹಾಗೆ ಆ ಸಮಾಜಶಾಸ್ತ್ರವನ್ನು ಬೆಳೆಸುವಂತಹ ಜವಾಬ್ದಾರಿ ವಿದ್ಯಾರ್ಥಿ ಸಮೂಹದ ಮೇಲಿದೆ ಹೊರತು ಬೇರೆಯವರಿಂದ ಇಲ್ಲ. ಹಾಗಾದ್ರೆ ಅದು ಹೇಗೆ ಸಾಧ್ಯ ಆಗುತ್ತೆ? ನೀವು ಮಾಡುವಂತಹ ಸಾಧನೆಗಳು ಅಥವಾ ನೀವು ಏನು ಒಳ್ಳೆಯ ಕೊಡುಗೆಯನ್ನು ಸಮಾಜಕ್ಕೆ ಕೊಡ್ತೀರಿ, ಅದರ ಆಧಾರದ ಮೇಲೆ ನೀವು ಬಹಳ ಹೆಮ್ಮೆ ಅನ್ನುವಂಥ ವಿಚಾರ ಏನಪ್ಪಾ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಅದು ಸ್ವಲ್ಪ ಕಮ್ಮಿ ಆಗಿರ್ಬೋದು. ಅದಕ್ಕೆ ಕಾರಣ ವಿದ್ಯಾರ್ಥಿಗಳೇ ಅಂತ ನನ್ನ ಭಾವ. 2007ನೇ ಇಸ್ವಿಯಲ್ಲಿ ಇಲ್ಲಿ ಸಮಾಜಶಾಸ್ತ್ರ ಮತ್ತು ಅರ್ಥಶಾಸ್ತ್ರ ವಿಭಾಗಗಳು ಮೊದಲು ಪ್ರಾರಂಭ ಆಯಿತು. ಈ ಕಾಲೇಜಿನಲ್ಲಿ ಪ್ರಾರಂಭ ಆಗಿದೆ ಸಮಾಜಶಾಸ್ತ್ರ ಮತ್ತು. ಆದರೆ ಆ 5 ವರ್ಷಗಳಲ್ಲಿ ಇಡೀ ಮೈಸೂರು ವಿಶ್ವವಿದ್ಯಾನಿಲಯ ಅತಿ ಹೆಚ್ಚು ಗಮನಿಸಿದ ಯಾವ ವಿಭಾಗ ಅಂತಂದ್ರೆ ಸಮಾಜಶಾಸ್ತ್ರ. ಕೂಡ ಒಳ್ಳೆಯದಕ್ಕೆ ಮತ್ಸರ ಇರಬಾರ್ದು ಅಂತ ನನಗೆ ಅನ್ನಿಸ್ತಾ ಇತ್ತು. ಮಕ್ಕಳು ಯಾಕೆ ಅಷ್ಟೊಂದು ಚೆನ್ನಾಗಿ ಓದ್ತಾ ಇಲ್ಲ, ಸಮಾಜಶಾಸ್ತ್ರದವರು ಅಷ್ಟು ಚೆನ್ನಾಗಿ ಕನಿಷ್ಠ 10 ರ್ಯಾಂಕ್ಗಳಲ್ಲಿ 7 ರ್ಯಾಂಕ್ಗಳು ಎಲ್ಲ ಸಂದರ್ಭದಲ್ಲಿ ಹೇಳಿರ್ತಾರೆ. ನಾನು ಕೆಲವು ಸರಿ ಹೇಳಿರ್ಬೋದು. 7 ರ್ಯಾಂಕ್ಗಳು ಸಮಾಜಶಾಸ್ತ್ರದಲ್ಲೇ ಇರ್ತದೆ. ಎಲ್ಲ ಫಸ್ಟ್ ರ್ಯಾಂಕ್, ಸೆಕೆಂಡ್ ರ್ಯಾಂಕ್. ಜೊತೆಗೆ ಒಳ್ಳೊಳ್ಳೆ ಉದ್ಯೋಗದಲ್ಲೂ ಕೂಡ ಇದ್ದಾರೆ. ಕೆಲವರು ಎಕ್ಸಾಂಪಲ್ ಕೊಡ್ಬೇಕಂತ ಅಂದ್ರೆ ಯೋಚಿಸ್ತಾರೆ. ನನಗೆ ಇವಾಗಲೂ ಕೂಡ ಜ್ಞಾಪಕ ಇದೆ. ನೇರವಾಗಿ ಹಿಂದೆ ಇತ್ತು ರಮ್ಯಾ ಅಂತೇಳಿ, ಜೊತೆಗೆ ಕಾವ್ಯ ಅಂತೇಳಿ, ಇಬ್ರು ಕಾವ್ಯ, ಇಬ್ರು ಈಗ ನಾಗಮಂಗಲದಲ್ಲಿದ್ದಾರೆ, ಇನ್ನೊಬ್ರು ಹುಣಸೂರಲ್ಲಿ, ಒಬ್ರು ಬೆಂಗಳೂರಲ್ಲಿದ್ದಾರೆ. ಈ ರೀತಿ ಮಕ್ಕಳು ತುಂಬಾ ಜನ ಇದ್ದಾರೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ವಿದ್ಯಾರ್ಥಿಗಳು. ಬಟ್ ಆಗೇನಪ್ಪಾ ಅಂತಂದ್ರೆ ನಿಮ್ಮಷ್ಟು ತಾಳ್ಮೆ ಕಡಿಮೆ ಇರಲಿ. ನೇರವಾಗಿ ಹೇಳೋದಾದ್ರೆ ಈಗಿರುವಂತ ವಿದ್ಯಾರ್ಥಿಗಳಿಗೆ ತಾಳ್ಮೆ ಕಡಿಮೆ. ಅದು ಎಕನಾಮಿಕ್ಸ್ ಇರ್ಬೋದು, ಸೋಷಿಯಾಲಜಿ ಇರ್ಬೋದು, ಪೊಲಿಟಿಕಲ್ ಸೈನ್ಸ್ ಇರ್ಬೋದು, ಇನ್ಯಾವುದೇ ಇರ್ಬೋದು. ಇಲ್ಲಿ ಮಾತ್ರ ಅಂತಲ್ಲ, ಎಲ್ಲ ಕಡೆ. ಇವಾಗ ನಮಗೆ ನಮ್ಮನ್ನ ನೋಡಿ ಅವ್ರು ಹೆದರ್ಕೊಳ್ತಾ ಇದ್ದಾರೆ ಅಂತ ನಾವು ಇಷ್ಟುದಿಲ್ಲ. ವಿದ್ಯಾರ್ಥಿಗಳನ್ನು ನೋಡಿ ನಾವೇ ಹೆದರ್ಕೊಂಡು. ಕಾರಣ ಅವರಲ್ಲಿ ರೂಢತನ ಅಥವಾ ಅವರಲ್ಲಿ ಒರಟುತನದಿಂದ ಅಲ್ಲ, ಅವರಿಗೆ ಕಲಿಬೇಕು ಅನ್ನುವ ಒಂದು ಉತ್ಸಾಹ, ಜೊತೆಗೆ ಅವರಲ್ಲಿದ್ದಂಥ ತಿಳುವಳಿಕೆ, ಹಾಗೆ ಅವರು ಅಧ್ಯಯನ ಮಾಡ್ತಾ ಇದ್ದಂಥ ರೀತಿ ನಮಗೆ ಹೆದರಿಕೆಯನ್ನು ಅತಿಶಯೋಕ್ತಿ. 7ರಿಂದ 8 ರ್ಯಾಂಕ್ ಕೊಡೋದು ಅಷ್ಟೇ ಸುಲಭ ಅಲ್ಲ. ವಿಶ್ವವಿದ್ಯಾನಿಲಯದವರು ನಾವು ಕಾಪಿ ಮಾಡಿಸಿ ಅವರಿಗೆ
ರಿಸಲ್ಟ್ ಕೊಡಿಸ್ತಾ ಇದ್ವಿ ಅಂತೇಳಿ ಸೆಂಟರ್ನ ಚೇಂಜ್ ಮಾಡಿ ಗೇಮ್ ಹೋಗ್ತೀವಿ 1 ವರ್ಷ, ಆ ವರ್ಷ ಇನ್ನೂ ಜಾಸ್ತಿ ಆಗೋದು ರಿಸಲ್ಟ್. ಅಂದ್ರೆ ಅವ್ರಿಗೆ ಆಗ ಅರಿವಾಗಿರ್ಬೇಕು, ನಾವು ಅಷ್ಟೇ ವ್ಯವಸ್ಥಿತವಾಗಿ ಶಿಸ್ತುಬದ್ಧವಾಗಿ ಪರೀಕ್ಷೆಗಳನ್ನ ಅಲ್ಲಿಗಿಂತ ಕಠಿಣವಾಗಿ ಮಾಡಿ. ಒಂದ್ಸಗೆ ನೀವು ಎಕ್ಸಾಮ್ ಮಾಡಿ ಅಂತೇಳಿ ನಮಗೆ ಇಡೀ ಹಾಸನ ಎಲ್ಲಾ ಕಾಲೇಜುಗಳನ್ನು ಕೂಡ, ಅಂದ್ರೆ NRK ಕಾಲೇಜು ಮತ್ತೆ ಹಾರ್ನಳ್ಳಿ ವಿಶ್ವ ಈ ಕಾಲೇಜುಗಳ ವಿದ್ಯಾರ್ಥಿಗಳು ಕೂಡ ಇಲ್ಲಿ ಪರೀಕ್ಷೆ ಬರೆಸಿ ಚೆನ್ನಾಗಿ ಪರೀಕ್ಷೆಗಳನ್ನ ಮಾಡ್ತಾರೆ. ಅಷ್ಟು ಚೆನ್ನಾಗಿ ಕಲಿತಾ ಇದ್ರು. ಹಾಗೆ ನೀವು ಕಲಿಬೇಕು ಅಂತ ಹೇಳಿ ನಿಮ್ಮ ಮನಸ್ಥಿತಿ ಏನಾಗಿದೆ ಅಂತಂದ್ರೆ ಒಂದ್ ರೀತಿ ಕಂಪ್ಯಾರಿಸನ್ ಆಗಿ ಎಲ್ಲಿತ್ತು ಅಂತಂದ್ರೆ, ನಾವು ಸೋಷಿಯಾಲಜಿ ಅವರಿಗೆ ಏನು ಕಮ್ಮಿ ಇಲ್ಲ ಅಂತಾರೆ, ಎಕನಾಮಿಕ್ಸ್ ಅವರಿಗೆ ಕಮ್ಮಿ ಇಲ್ಲ ಅಂತ ಸೋಷಿಯಾಲಜಿ ಅವರಿಗೆ ಅಕಾಡೆಮಿಕ್ ಆಗಿ ಬೇರೆ ವಿಚಾರಗಳಲ್ಲ, ಶೈಕ್ಷಣಿಕ ವಿಚಾರಗಳಲ್ಲಿ. ಸೊ ನಮ್ಮಲ್ಲಿ ಫೀಲ್ಡ್ ಬೇಸ್ ಆಕ್ಟಿವಿಟೀಸ್ ಅಂತ ಮಾಡ್ತಾ ಇದ್ವಿ, ಕ್ಷೇತ್ರಾಧ್ಯಯನ ಚಟುವಟಿಕೆ. ಸೊ ಅದನ್ನ ಡಿಸ್ಟ್ರಿಕ್ಟ್ ಲೆವೆಲ್ ಮಾಡ್ತಾ ಇದ್ವಿ, ಆಮೇಲೆ ಸ್ಟೇಟ್ ಲೆವೆಲ್ಗೆ ಹೋಗಿ ಬೇರೆ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರುಗಳು ಬಂದ್ರೆ ಇಷ್ಟು ಚೆನ್ನಾಗಿ ನಡೆಯುತ್ತಾ ಒಂದು PG ಸೆಂಟರ್ ಅಂತೇಳಿ ಅವ್ರಿಗೆ ಹೆಮ್ಮೆ. ಇವತ್ತಿಗೂ ಕೂಡ ನಮ್ಮ ಗ್ರಂಥಾಲಯದಲ್ಲಿರ್ತಕ್ಕಂಥ ಪುಸ್ತಕಗಳು ನೀವು ಮೈಸೂರು ವಿಶ್ವವಿದ್ಯಾನಿಲಯಕ್ಕಿಂತ ಅತ್ಯುತ್ತಮವಾದಂತಹ ಪುಸ್ತಕಗಳು ಇದ್ದಾರೆ. ಅವತ್ತಿನ ದಿವಸ ಏನು ಇದ್ರು ವಿಭಾಗದ ಮುಖ್ಯಸ್ಥರುಗಳು ವಿದ್ಯಾರ್ಥಿಗಳು ಅವರು ಪುಸ್ತಕಗಳನ್ನ ಹುಡುಕಿ ಬೆಂಗಳೂರು, ಮೈಸೂರು ಅಥವಾ ಕೆಲವು ಸಾರಿ ದೆಹಲಿ ಪಬ್ಲಿಕೇಶನ್ಸ್ ಅವರಿಂದ ಇದು ಮಾಡಿ ಪುಸ್ತಕಗಳನ್ನು ತರಿಸಿ ಬಳಸಿರುವಂತದ್ದು ಇದೆ. ಇಂಗ್ಲಿಷ್ ಮೀಡಿಯಂ ಮ್ಯಾಕ್ಸಿಮಮ್ ತರಿಸ್ಬೇಕು, ಒಂದಿಷ್ಟು ಕಲಿಸ್ಬೇಕು. ಆ ಉತ್ಸಾಹ ಈಗ ಕಡಿಮೆ ಆಗ್ತಾ ಇದೆ. ಕಾರಣಗಳು ನನಗೆ ಗೊತ್ತಿಲ್ಲ. ನನ್ನ ವಿಭಾಗವನ್ನು ಸೇರಿದ ರಾತ್ರಿ 8-9 ಕಾನ್ಫರೆನ್ಸ್ ಗಳಾದ್ರೆ ರಾತ್ರಿ 10 ಗಂಟೆವರೆಗೂ ವರ್ಕ್ ಮಾಡಿದ್ರು. ಸೊ ಈಗ ಯಾವ್ದಾದ್ರು ಒಂದು ಚಟುವಟಿಕೆ ಮಾಡಿ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಕಡಿಮೆ. ಸೊ ಆಸಕ್ತಿ ಕಡಿಮೆ ಆಗೋದನ್ನ ನೀವು ಬಿಡಬೇಕು. 2 ಗಂಟೆ ಲಿಮಿಟ್ ಹಾಕ್ಬೇಕು. 2 ಗಂಟೆ ಹೋಗೋದ್ರಿಂದ ಏನು ಉಪಯೋಗ? ಪದವಿ ಬರುತ್ತೆ. ಇವತ್ತು ನೀವು ನಾಲೆಡ್ಜಿನ ಹಿಂಗ್ ಹೋಗ್ತಾ ಇದ್ರೆ ಜಗತ್ತಿನಲ್ಲಿ ಉಳಿಯೋದಕ್ಕೆ ಸಾಧ್ಯ ಇಲ್ಲ. ಅಥವಾ ನಮ್ಮ ದೇಶ ಒಳಗಡೆ ಅಲ್ಲ, ನೀವು ಸುತ್ತಮುತ್ತ ಬದುಕೋದಕ್ಕಾಗಲ್ಲ, ನಮ್ಮ ಮನೆ ಒಳಗಡೆ ಬದುಕೋದಕ್ಕಾಗಲ್ಲ. ನೀವೇನು ಓದ್ತಿ ಅಂತ ಕೇಳಿ. ಆಮೇಲೆ ಬಹಳ ಮುಖ್ಯವಾಗಿ ಏನಂತಂದ್ರೆ, ಸಮಾಜಶಾಸ್ತ್ರ ಓದಿರೋರು ನಿಮ್ಮ ಭಾಷಾ ಸ್ವಚ್ಛತೆ ಬಹಳ ಇದೆ. ಲ್ಯಾಂಗ್ವೇಜ್ ಓದಿರೋರಿಗೆ ಸಾಹಿತ್ಯದ ಜ್ಞಾನ ತುಂಬಾ ಚೆನ್ನಾಗಿ. ನಾವು ಸಮಾಜದಲ್ಲಿ ಹೇಗ್ ಮಾತಾಡ್ತೀನಿ, ಯಾರ ಜೊತೆ ಎಲ್ಲಿ ಮಾತಾಡ್ತೀನಿ, ನೀವು ಬೇರೆಯವರಿಗೆ ಮಾದರಿ ಭಾಷೆ ಜ್ಞಾನ ಇದ್ರೆ ಆ ಸಬ್ಜೆಕ್ಟ್ ಓದ್ತಾರೆ. ನಾವು ಕನ್ನಡ ಒಬ್ಬ ಅಧ್ಯಾಪಕ ಮಾತಾಡ್ತಾ ಇದ್ದಾರೆ ಅಂದ್ರೆ ನಮ್ಗೆ ಇರುವ ಒಬ್ಬ ಸಮಾಜಶಾಸ್ತ್ರದ ವಿದ್ಯಾರ್ಥಿ ಮಾತಾಡ್ತಾ ಇದ್ದಾರೆ ಅಂತಂದ್ರೆ ಅವ್ರು ನೋಡಿ ಭಾಷೆ ಕಲ್ತುಗಳಿಗೆ ಅಂತೇಳಿ ನಾವು ನಮ್ಮ ಡಿಪಾರ್ಟ್ಮೆಂಟ್. ಹಾಗಾಗಿ ನಾವು ಹೊರಗಿನ ಜಗತ್ತಿನಲ್ಲಿ ಜೊತೆಗೆ ನಮ್ಮ ತರಗತಿ ಒಳಗಡೆ ಸಮಾಜಶಾಸ್ತ್ರಜ್ಞರು ಯಾವಾಗಲೂ ಕೂಡ ಹೇಗೆ ಬದುಕಬೇಕು, ಹೇಗೆ ಹೊಂದಾಣಿಕೆ ಆಗಬೇಕು ಅನ್ನೋದಕ್ಕೆ ಕಾರ್ಯಕ್ರಮಗಳನ್ನು ರೂಪಿಸಿದ್ರು ಕೂಡ ಹಾಗೇನೆ. ನಾವು ಫಸ್ಟ್ ಹೇಳ್ತಾ ಇದ್ದ ಅಲ್ಲಿಗೆ ಹೋಗಿ ಲೆಕ್ಕಾಚಾರಗಳಲ್ಲಿ ಮಾತ್ರ ನಾವಿರ್ತೀವಿ. ಯಾವುದೇ ಒಂದು ಪ್ರೋಗ್ರಾಮ್ ಮಾಡಿಬಿಟ್ರೆ ಆಗ ಮಕ್ಕಳೇ 1,000 ರೂಪಾಯಿ ಕಲೆಕ್ಟ್ ಮಾಡಿ ಅಮೌಂಟ್ ಅನ್ನು ಇಟ್ಕೊಂತ ಇದ್ರು. ಅಮೌಂಟ್ ಅನ್ನು ಇಟ್ಕೊಂಡು ಅದನ್ನ ಲೆಕ್ಕಾಪತ್ರಗಳು ಮಾಡಿದ್ರೆ ಎಕನಾಮಿಕ್ಸ್ ಡಿಪಾರ್ಟ್ಮೆಂಟ್ ಅವರು ನೀಟಾಗಿ ಒಂದು ಬ್ಯಾಲೆನ್ಸ್ ಶೀಟ್ ಹಾಕ್ಬಿಟ್ಟು ಅವತ್ತೇ ಇಷ್ಟು ಖರ್ಚಾಗಿದೆ, ಇಷ್ಟು ಉಳಿದಿದೆ ಅವ್ರು ಹೇಳೋರು. ನೋಡಿ ಅವ್ರು ನೋಡ್ಕೊಂಡು ಈ ರೀತಿಯ ಒಂದು ವ್ಯವಸ್ಥೆ ಇತ್ತು. ಜೊತೆಗೆ ಕಂಪ್ಯೂಟರ್ ಲ್ಯಾಬ್ ಚಿಕ್ಕದಾಗಿತ್ತು. ಈಗ ಅಲ್ಲಿದೆಯಲ್ಲ, ಅಲ್ಲಿ ಒಂದು 10 ಕಂಪ್ಯೂಟರ್ ಲ್ಯಾಬ್ ಆಗಿನ ಕಾಲಕ್ಕೆ 7-8ಕ್ಕೆ ವಿಶ್ವವಿದ್ಯಾನಿಲಯದಲ್ಲೂ ಕೂಡ ಪ್ರಾಜೆಕ್ಟ್ ಇರಲಿಲ್ಲ. ವಿಶ್ವವಿದ್ಯಾನಿಲಯದಲ್ಲೂ ಕೂಡ ಪವರ್ ಬ್ಯಾಕಪ್ ಇರಲಿಲ್ಲ. ಅಂತಹ ವ್ಯವಸ್ಥೆಗಳೆಲ್ಲವನ್ನೂ ಕೂಡ ಆಗಿದ್ದಂತಹ ಕೋಆರ್ಡಿನೇಟರ್, ಅದ್ರ ಜೊತೆಗೆ ಕೋಆರ್ಡಿನೇಟರ್ ನಮಗೆ ನಿಮ್ಮ ವಿಭಾಗದ 4 ವಿಭಾಗಗಳಾದ್ರೂ ಕೂಡ ನಮಗೆ ಸಮಾಜಶಾಸ್ತ್ರ ವಿಭಾಗದಲ್ಲಿ ಡಾಕ್ಟರ್ DG ಕೃಷ್ಣೇಗೌಡರು ಅವರು ನಮಗೆಲ್ಲ ಗೈಡ್ ಮಾಡ್ತಾರೆ. ನಿಮಗೆ ಮಾಡ್ಬೇಕಾಗಿರ್ಲಿಲ್ಲ, ನೀವು ಹೀಗೆ ಮಾಡ್ಬೇಕು, ಇದೇ ರೀತಿ ಮಾಡ್ಬೇಕು, ಏನ್ ಫೆಸಿಲಿಟೀಸ್ ಕೊಡ್ತೀನಿ, ಬಟ್ ಮಕ್ಕಳಿಗೆ ಮೋಸ. ಜೊತೆಗೆ ಹೆಣ್ಮಕ್ಳು ಕೂಡ ಇರ್ತಾ ಇದ್ರು. ಆ ಸಂದರ್ಭದಲ್ಲಿ ಮಸ್ಟ್ ಒಬ್ರು ಲೇಡಿ ಟೀಚರ್ ಅಲ್ಲಿ ಇರ್ಲೇಬೇಕು ಅಂತ ನಾನು ಈ ಸಂದರ್ಭದಲ್ಲಿ ನೆನ್ಕೋಬೇಕು. ನಿಮ್ಮ ವಿಭಾಗದಲ್ಲಿ ಡಾಕ್ಟರ್ ಸುನೀತಾ ಮೇಡಮ್ ಅಂತ ಈಗ ಪ್ರಿನ್ಸಿಪಲ್ ಆಗಿದ್ದಾರೆ. ಸೊ ಅವರು ಹೆಣ್ಣು ಮಕ್ಕಳಿಗೆ ಅವರು ಒಬ್ಬರೇ ಇರ್ತಾರೆ. ಲಾಸ್ಟ್ ಸ್ಟೂಡೆಂಟ್ ಅವ್ರಿಗೂ ಇದು ಒಂದು ಕಾಳಜಿ. ಸೊ ಹಾಗೆ ಗಂಡು ಮಕ್ಕಳಿದ್ದಾರೆ ಅಂತಂದ್ರೆ ನಮ್ಮಲ್ಲಿ ಯಾರಾದ್ರೂ ಒಬ್ರು ಇರ್ಬೇಕು ಕಾಳಜಿ. ಆ ರೀತಿಯ ಒಂದು ವ್ಯವಸ್ಥೆ ಇತ್ತು. ಆ ವ್ಯವಸ್ಥೆಗಳು ಮತ್ತೆ ಮರುಕಳಿಸೋದು ಎಲ್ಲೋ ಒಂದ್ ಕಡೆ ಹೋಗ್ತಾ ಇದೆ. ನಾವು ಮನೆಗೆ ಹೋಗೋದೇ ಮುಖ್ಯ. ಹಾಗಾಗಿ ಕಲಿಕೆಯ ಪ್ರಕ್ರಿಯೆಯಲ್ಲಿ ಭಾಗವಹಿಸ್ತೀವಿ. ಜೊತೆಗೆ ನಿಮ್ಗೆ ಇದಕ್ಕಿಂತ ಅತ್ಯುತ್ತಮವಾದಂತಹ ಗ್ರಂಥಾಲಯ ಇವೆಲ್ಲರೂ ನೋಡ್ಕೊಂಡು ನೀಟಾಗಿ ಎಲ್ಲೂ ಮೇಂಟೈನ್ ಮಾಡೋಕ್ಕಾಗಲ್ಲ. ಹೋದ್ರೆ ಕೈ ಮುಗ್ದೇ ಹೋಗ್ಬೇಕು, ಅಷ್ಟು ಸ್ವಚ್ಛತೆ ಮಾಡ್ತಾರೆ. 60 ಕಂಪ್ಯೂಟರ್ಗಳಿದೆ, ಯಾರು ದುಡ್ಡು ಕೊಡ್ಬೇಕಾಗಿಲ್ಲ. ಫ್ರೀ ಇಂಟರ್ನೆಟ್ ಫೆಸಿಲಿಟೀಸ್ ಇದೆ, ಅದನ್ನ ಎಲ್ಲ ಸ್ಪರ್ಧಾತ್ಮಕ ಜಗತ್ತು ಅಂತ ಹೇಳೋದು ನಮ್ಮೊಬ್ಬರಿಗೆ ಅರ್ಥ ಆಗ್ತದೆ. ಎಲ್ರಿಗೂ ಸ್ಪರ್ಧೆ, ಅದರ ಸ್ಪರ್ಧೆಯಲ್ಲಿ ಗೆಲ್ಲುವಂತ ಶಕ್ತಿಯನ್ನು ನಾವು ರೂಢಿಸ್ಕೋಬೇಕು ಹೊರತು ಯಾರು ಕೊಡೋದಕ್ಕೆ ಸಾಧ್ಯ ಇಲ್ಲ. ಸೊ ಇಲ್ಲಿ ದಯವಿಟ್ಟು ಈ ಅಂಕಗಳ ಹಿಂದೆ ಹೋಗುವಂತ ಪರಿಸ್ಥಿತಿ ಬಂದು ಅಂಕಗಳಿಂದ ಇವತ್ತು ಅದಕ್ಕಾಗಿ ಅಂಕಗಳನ್ನೇ ನಿರ್ಲಕ್ಷ್ಯ ಮಾಡಿ. ಸೊ ಇಲ್ಲಿ ಅಂತ ಹೇಳಲ್ಲ, ಇವನ್ ನೀವು ಯಾವುದೇ ಸಂದರ್ಭದಲ್ಲಿ ಒಂದು SLC ಎಕ್ಸಾಮ್, SLC ಕ್ವಾಲಿಫಿಕೇಶನ್ ಇರುವಂತ ಒಂದು ಎಕ್ಸಾಮ್ ಅನ್ನು ಕಂಡಕ್ಟ್ ಮಾಡೋದು ಕೂಡ ಇವತ್ತೆಲ್ಲವಕ್ಕೂ ಕೂಡ ಬಹಳ ಸುಲಭವಾಗಿ ಆಯ್ಕೆ. ಸೊ ಈಗ ಬಹುಪಾಲು ಇತ್ತೀಚಿನ ವರ್ಷಗಳಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರ್ಬೋದು ಅಥವಾ ಇನ್ಯಾವುದೇ ಎಕ್ಸಾಮ್ಗಳಿರ್ಬೋದು, ಬ್ಯಾಂಕಿಂಗ್ ಎಕ್ಸಾಮ್ಗಳು, ಅವೆಲ್ಲವಕ್ಕೂ ಕೇಳ್ತಾ ಇರೋದು ಏನಂತಂದ್ರೆ ನೀವು ಎಕ್ಸಾಮ್ ಪಾಸ್ ಮಾಡ್ಕೊಳ್ಳಿ, ಡೈರೆಕ್ಟ್ ಆಗಿ ನಿಮ್ಮ ಮನೆಗೆ ಆರ್ಡರ್ ಬರುತ್ತೆ. ಯಾರು ಕೈಕಾಲು ಹಿಡಿಬೇಕಾಗಿಲ್ಲ, ಯಾರು ವಸೂಲಿ ಮಾಡ್ಬೇಕಾಗಿಲ್ಲ, ಯಾರು ದುಡ್ಡು ಕೊಡ್ಬೇಕಾಗಿಲ್ಲ, ಏನು ಬೇಕಾಗಿಲ್ಲ. ನಿಮ್ಮ ಹತ್ರ ನಾಲೆಡ್ಜ್ ಇದೆಯಾ, ಕೆಲಸ ಸಿಗುತ್ತೆ. ಅಂತ ವ್ಯವಸ್ಥೆಗಳು ಬಂದು ಆ ವ್ಯವಸ್ಥೆ ಒಳಗಡೆ ನೀವು ಉಳಿಯುವಂತ ಅಥವಾ ಒಂದು ಸಸ್ಟೈನ್ ಆಗುವಂತ ಒಂದು ಶಕ್ತಿಯನ್ನು ರೂಢಿಸ್ಕೊಳ್ಬೇಕು.
ಉಳಿಸ್ಕೊಳ್ಳಿಲ್ಲ ಅಂದ್ರೆ ನೆಕ್ಸ್ಟ್ ಉತ್ತರ ಸಮಾಜಕ್ಕೆ ನೀವು? ಸಮಾಜಶಾಸ್ತ್ರ ನಮ್ಮೆಲ್ಲರಿಗೂ ಕೂಡ ಒಂದು ಜೀವದಾತ ಅನ್ನುವಂಥ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಇದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಮುಂದೆ ಸಮಾಜಶಾಸ್ತ್ರವನ್ನ ಬೆಳೆಸುವಂತ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಪ್ರಯತ್ನ ತುಂಬಾ ಹೆಚ್ಚಾಗಿರ್ಲಿ ಅಂತ ನಾನು ಕೇಳ್ಕೊಳ್ತೀನಿ. ಯಾಕಂದ್ರೆ ನಮ್ಮ ಒಂದು ತಲೆಮಾರು ಏನಿದೆ ಇದರ ನಂತರದಲ್ಲಿ ನೀವು ಬರ್ತಾ ಇರುವಂತದ್ದು, ಹಾಗಾಗಿ ಇದನ್ನ ಬೆಳೆಸುವಂತ ಒಂದು ಜವಾಬ್ದಾರಿ ನಿಮ್ಮದಾಗಿರುತ್ತೆ. ಅದಕ್ಕಾಗಿ ಸಮಾಜಶಾಸ್ತ್ರದಲ್ಲಿ ನಿಮ್ಮ ಅಧ್ಯಯನವನ್ನ ಮುಂದುವರಿಸುವಂತದ್ದು ಮತ್ತೆ ಸಂಶೋಧನೆಯಲ್ಲಿ ನಿಮ್ಮನ್ನ ನೀವು ತೊಡಗಿಸ್ಕೊಳ್ಳುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇರಿ. ನಿಮ್ಗೆಲ್ಲರಿಗೂ ಗೊತ್ತಿದೆ, ಸಮಾಜಶಾಸ್ತ್ರ ಕೊಡುವಂತ ಒಂದು ಜ್ಞಾನ ನಮ್ಮ ಜೀವನದ ಅಥವಾ ನಮ್ಮ ಸಮಾಜದ ಬೆಳವಣಿಗೆಯ ಎಲ್ಲಾ ಕ್ಷೇತ್ರಗಳಿಗೂ ಕೂಡ ಅನಿವಾರ್ಯವಾಗಿ ಬೇಕಾಗಿರುವಂತಹ ಒಂದು ಜ್ಞಾನ ಆಗಿದೆ. ಸೊ ಎಲ್ಲಿ ಬೇಕಾಗಿಲ್ಲ ಸಮಾಜಶಾಸ್ತ್ರೀಯ ಜ್ಞಾನ ಅಂತ ನಾವು ಒಂದು ಕ್ಷೇತ್ರವನ್ನು ಕೂಡ ನಾವು ತೋರಿಸೋದಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಸಮಾಜಶಾಸ್ತ್ರೀಯ ಜ್ಞಾನ ಅನ್ನುವಂಥದಕ್ಕೆ ಇತ್ತೀಚಿನ ದಿನಗಳಲ್ಲಿ ಎಷ್ಟು ಬೇಡಿಕೆ ಬರ್ತಾ ಇದೆ ಅಂತ ಹೇಳಿದ್ರೆ ಅದು ಎಷ್ಟು ಶಾಖೆಗಳನ್ನ ಹೊಂದಿದೆ ಅನ್ನುವಂಥದ್ದು ನಮಗೆ ಗೊತ್ತಾಗುತ್ತೆ. ಸೊ ನೀವು ಸಂಶೋಧನೆಯಲ್ಲಿ ಇನ್ನು ಮುಂದೆ ತೊಡಗಿಸಿಕೊಳ್ಳೋದ್ರ ಮೂಲಕ ಇನ್ನೂ ಹೆಚ್ಚು ಹೆಚ್ಚು ಶಾಖೆಗಳು ಸಮಾಜಶಾಸ್ತ್ರದಲ್ಲಿ ಹುಟ್ಕೊಳ್ಳುತ್ತೆ ಅನ್ನುವಂಥ ಆಶಯದಿಂದ ಈ ಒಂದು ಮಾತನ್ನ ಹೇಳ್ತಾ ಇದ್ದೀನಿ. ಸೊ ಮಾರ್ಕ್ಸು ಡಿಗ್ರಿ ಅನ್ನುವಂಥದ್ದು ಏನಿದೆ ಇದು ನಮ್ಮ ಜೊತೆ ಇರುತ್ತೆ ನಿಜ, ಆದ್ರೆ ಇದರ ಜೊತೆಗೆ ನಾವು ಇರ್ಷಾದ್ ಸರ್ ಅವರು ಹೇಳಿದ್ರು, ಮತ್ತೆ ರಾಜು ಸರ್ ಅವರು ಹೇಳಿದ್ರು, ಮತ್ತೆ ಮುರಳಿ ಸರ್ ಕೂಡ ಹೇಳಿದ್ರು, ನಮ್ಗೆ ಕೌಶಲ್ಯ ಅನ್ನುವಂಥದ್ದು ಇರಲೇಬೇಕಾಗತ್ತೆ. ಸೊ ವಿದ್ಯಾಭ್ಯಾಸದ ಜೊತೆಗೆ ಮಾರ್ಕ್ಸ್ನ ಜೊತೆಗೆ ಸರ್ಟಿಫಿಕೇಟ್ಗಳ ಜೊತೆಗೆ ನಮಗೆ ಈ ಕೌಶಲ್ಯಗಳು ಇದ್ದಾಗ ಮಾತ್ರ ಒಂದಲ್ಲ ಇನ್ನೊಂದಲ್ಲ ಮತ್ತೊಂದಲ್ಲ ಮಗದೊಂದರಲ್ಲಿ ನಾನು ನನ್ನ ಜೀವನವನ್ನ ರೂಪಿಸ್ಕೊಳ್ಳೋದಕ್ಕೆ, ನನ್ನ ಕೆರಿಯರ್ ಡೆವಲಪ್ ಮಾಡ್ಕೊಳ್ಳೋದಕ್ಕೆ ನಾನು ರೆಡಿ ಇದ್ದೀನಿ ಅನ್ನುವಂಥ ರೀತಿಯಲ್ಲಿ ನಾವು ನೋಡಬೇಕಾಗುತ್ತೆ. ಅದಕ್ಕಾಗಿ ನೀವು MA ಮುಗೀತು ಅಂದ ತಕ್ಷಣ ಸುಮ್ಮನೆ ಕೈ ಕಟ್ಕೊಂಡು ಕೂತ್ಕೋಬೇಡಿ. ನೀವು ಬೇರೆ ಬೇರೆ ಪ್ರಯತ್ನಗಳನ್ನ ಬೇರೆ ಬೇರೆ ಫೀಲ್ಡಲ್ಲಿ ನೀವು ನಿಮ್ಮನ್ನ ನೀವು ಹುಡುಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾ ಇರಿ. ಇದರ ಜೊತೆಗೆ ಏನು ನಿಮ್ಮ ಮನೆಗಳ ಜವಾಬ್ದಾರಿಗಳನ್ನ, ತಂದೆ ತಾಯಿಗಳ ಜವಾಬ್ದಾರಿಯನ್ನ ನೀವು ಹೊತ್ಕೊಳ್ಳುವಂಥದ್ದು, ಮತ್ತೆ ನಿಮ್ಮ ಎಜುಕೇಶನ್ ಅನ್ನ ಮುಂದುವರಿಸುವಂಥದ್ದು, ಮತ್ತೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಯತ್ನವನ್ನ ಮಾಡುವಂಥದ್ದು, ಹೊಸ ಹೊಸ ಕುಶಲತೆಯನ್ನ ಕಲ್ತ್ಕೊಳ್ಳೋದ್ರ ಜೊತೆಗೆ ಅದರಲ್ಲಿ ನೈಪುಣ್ಯತೆಯನ್ನು ಕೂಡ ಹೊಂದುವಂಥದ್ದು ಕೂಡ ಅಷ್ಟೇ ಮುಖ್ಯ ಆಗಿರುತ್ತೆ. ಸೊ ಇದನ್ನೆಲ್ಲ ಮಾಡೋದ್ರ ಮೂಲಕ ನೀವು ಯಾವಾಗಲೂ ಚಲಾವಣೆಯಲ್ಲಿ ಇರಬೇಕಾಗತ್ತೆ. ಯಾಕಂದ್ರೆ ಒಂದು ಕಾಯಿನ್, ಒಂದು ನೋಟು ಚಲಾವಣೆಯಲ್ಲಿ ಇತ್ತು ಅಂದಾಗ ಮಾತ್ರ ಅದಕ್ಕೆ ಬೆಲೆ ಇರುತ್ತೆ ಹೊರತು ಅದಕ್ಕೆ ಚಲಾವಣೆ ಇಲ್ಲ ಆ ಕಾಯಿನ್ಗೆ, ಆ ನೋಟ್ಗೆ ಅಂತ ಹೇಳಿದಾಗ ನಾವು ಬೆಲೆ ಇಲ್ಲದ ಹಾಗೆ ಆಗ್ಬಿಡ್ತೀವಿ. ಸೊ ಇದನ್ನ ಮುಗಿಸ್ಕೊಂಡು MA ಮುಗಿಸ್ಕೊಂಡು ನೀವು ಹೊರಗಡೆ ಹೋದ್ಮೇಲೆ ನಿಜವಾದ ಪ್ರಪಂಚ ಏನು ಅನ್ನುವಂಥದ್ರ ಅನುಭವ ನಿಮ್ಗೆ ಆಗುತ್ತೆ. ಸೊ ನೀವು ಸುಮ್ಮನೆ ಕೈ ಕಟ್ಕೊಂಡು ಕೂತ್ಕೊಂಡ್ಬಿಟ್ರಿ ಅಂತ ಹೇಳಿದ್ರೆ ನಿಮ್ಮ ತಂದೆ ತಾಯಿಗಳೇ, ನಿಮ್ಮ ಸ್ನೇಹಿತರೇ ನಿಮ್ಗೆ ಬೆಲೆ ಕೊಡುವುದಿಲ್ಲ. ಸೊ ಅದಂತೂ ಗೊತ್ತಿರ್ಲಿ, ಅದರ ಅನುಭವ ಮುಂದಿನ ದಿನಗಳಲ್ಲಿ ನಿಮಗೆ ಆಗತ್ತೆ. ಅದಕ್ಕಾಗಿ ನೀವು ಚಲಾವಣೆಯಲ್ಲಿ ಇರಬೇಕು. ಡಿಮಾನಿಟೈಸೇಷನ್ ಆದ್ಮೇಲೆ ಹೇಗೆ 500 ನೋಟು 1000 ರೂಪೀಸ್ ನೋಟು ಹೇಗೆ ಒಂದು ರದ್ದಿಗೆ ಸಮಾನ ಆಗ್ಬಿಟ್ಟಿದೆ, ಆ ರೀತಿ ನೀವು ಆಗೋದು ಅರ್ಥ. ಅದಕ್ಕಾಗಿ ನೀವು ಮುಂದೆ ನಡ್ಕೊಂಡು ಹೋಗ್ತಾ ಇರಿ. ನಿಮ್ಮ ಜೀವನದಲ್ಲಿ ಹೊಸ ಹೊಸ ಆದಿಯನ್ನ ಹುಡುಕ್ತಾ ಇರಿ. ನಿಮ್ಮ ಭವಿಷ್ಯ ತುಂಬಾ ಚೆನ್ನಾಗಿರ್ಲಿ ಅಂತ ಆಶಿಸ್ತಾ 2 ಮಾತಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡ್ತಾರೆ. ಮತ್ತೆ ನನ್ನ ಆಸೆ ಇದ್ದಿದ್ದೇನೆಂದ್ರೆ ನಾನು ಸ್ನಾತಕೋತ್ತರ ಪದವಿ ಮಾಡಬೇಕು ಸಮಾಜಶಾಸ್ತ್ರದಲ್ಲಿ ಅಂತ ಇಂಟ್ರೆಸ್ಟ್ ಇತ್ತು. ಅದೇ ಕಾರಣಕ್ಕಾಗಿ ಸಮಾಜಶಾಸ್ತ್ರಕ್ಕೆ ಅಡ್ಮಿಷನ್ ತಗೊಂಡೆ. ಆಮೇಲೆ ನನಗೆ ಒಬ್ರು ಪರಿಚಯ ಹೇಳಿದ್ರು, ನಮ್ಮ ವಿಶ್ವ ಅಂತ ಹೇಳಿ. ಅವ್ರು ಏನು ಹೇಳಿದ್ರು, ನೋಡು ಮಗ, ನೀನು ಮಾಡೋದಿದ್ರೆ ನೆಟ್ ಕ್ಲಿಯರ್ ಮಾಡ್ಕೋಬೇಕು, ಈ ತರ ಇದೆ ನೋಡು ಅಂತ ಹೇಳಿದ್ರು. ಅದೇ ಕಾರಣಕ್ಕಾಗಿ ಅವರ ಗೈಡ್ಲೈನ್ ಪ್ರಕಾರ ನಾನೇನ್ ಮಾಡಿದೆ, 2 ಬಾರಿ ಕೆಸೆಟ್ ಪರೀಕ್ಷೆನ ಬರೆದೆ, ಆಗ್ಲಿಲ್ಲ. ಪ್ರಥಮ ವರ್ಷದಲ್ಲೇ ನೆಟ್ ಪರೀಕ್ಷೆಯನ್ನ ಫಸ್ಟ್ ಟೈಮ್ ಅಟೆಂಡ್ ಮಾಡಿ ಫಸ್ಟಿಗೆ ಕ್ಲಿಯರ್ ಮಾಡಿಕೊಂಡೆ. ನನಗೆ ನಮ್ಮ ಗೆಳೆಯರು ಎಲ್ಲರೂ ಕೂಡ ನೀವು ಕೂಡ ಪ್ರಯತ್ನ ಪಡಿ, ಆಗತ್ತೆ. ಪ್ರಯತ್ನ ಪಟ್ಟರೆ ಈಗ ಸ್ವಾಮಿ ವಿವೇಕಾನಂದರು ಹೇಳಿದ ಪ್ರಕಾರ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅಂತ. ಅದ್ರ ಪ್ರಕಾರ ನೀವು ಕೂಡ ಶ್ರಮ ಪಟ್ಟು ಓದಿ ಒಂದಲ್ಲ ಒಂದಿನ ಸಕ್ಸಸ್ ಆಗ್ತೀರಿ ಅಂತ ಹೇಳ್ತಾ, ಮತ್ತೆ ನಮ್ಮ ಬೋಧಿಸ್ತಕ್ಕಂಥ ಎಲ್ಲ ಗುರುಗಳಿಗೂ ಧನ್ಯವಾದಗಳು. ಮತ್ತೆ ತರಗತಿಗಳು ಭಾರಿ ಚೆನ್ನಾಗಿತ್ತು. ಆ ತರ ದಿನಗಳು ಮತ್ತೆ ಸಿಗಲ್ಲ. ಸ್ಟೂಡೆಂಟ್ ಲೈಫ್ ಮತ್ತೆ ಬರಲ್ಲ. ಆದ್ರೆ ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂತ ಹೇಳ್ತಾ ಶಿವಕುಮಾರ್ ಸರ್ ಒಂದೊಂದು ಮಾತುಗಳು ಇವತ್ತಿಗೂ ಸಮೇತ ಇನ್ಸ್ಪಿರೇಷನ್ ಆಗ್ತದೆ. ಅವ್ರೊಂದು ಮಾತುಗಳು ಇವಾಗ್ಲೂ ಕಣ್ಣೀರ್ ಬರ್ಸುತ್ತೆ. ಆ ತರ ಅವರೇ ಇಡ್ತಿದ್ರು, ಫಸ್ಟ್ ಇವಾಗ್ಲೇ ಇಡ್ತಿದ್ರು. ಅವ್ರೊಂದು ಮಾತು ಹೇಳಿದ್ರು, ನನಗೆ ಇನ್ನೂ ಜ್ಞಾಪನ ಇದೆ. ನೀವೇನಾದ್ರೂ ನಿಮ್ಗೆ ಮುಂದಕ್ಕೆ
ನೀವು ಸೊಸೈಟಿಯಿಂದ ಅಥವಾ MS ಸ್ಟಾರ್ಟ್ ಆದ್ಮೇಲೆ ನಿಮ್ ಕೈಗೆ ಏನಾದ್ರು ಒಂದು ಅಧಿಕಾರ ಕೊಟ್ರೆ ಯಾವ ಬಡವನ ಹೊಟ್ಟೆ ಮೇಲೆ ಹೊಡಿಬೇಡಿ ಅಂತ ಹೇಳಿದ್ರು. ಆ ಮಾತು ಇವತ್ತಿಗೂ ಸಮೇತ ನನಗೆ ಸತ್ಯ ಆಯ್ತು. ಆ ಮಾತು ಹೇಳಿದ್ಕೆ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ನಮ್ಮ ಫ್ರೆಂಡ್ಸ್ ಆಗಿರ್ಬೋದು, MS ಸ್ಟೂಡೆಂಟ್ಸ್ ಆಗಿರ್ಬೋದು, ನಾವು ಚೆನ್ನಾಗಿ ಎಂಜಾಯ್ಮೆಂಟ್ ಮಾಡಿದ್ವಿ ಅಂತ ಹೇಳ್ತೀನಿ. ನಾನು ಯಾವುದೇ ರೀತಿಯಿಂದ ಸಾರಿ ಕೇಳಲ್ಲ, ಯಾಕೆಂದ್ರೆ ಸ್ಟೂಡೆಂಟ್ಸ್ ಇರೋದೇ ಎಂಜಾಯ್ಮೆಂಟ್ ಮಾಡೋಕ್ಕೆ, ತಪ್ಪು ಮಾಡೋಕ್ಕೆ. ಅದಕ್ಕೋಸ್ಕರ ನಾನು ಸಾರಿ ಕೇಳಲ್ಲ. ಆಮೇಲೆ ನೆಕ್ಸ್ಟ್ ಯಾವುದೇ ರೀತಿಯಾದಂಥ ಕಾನ್ಫರೆನ್ಸ್ ಆಗಿರ್ಬೋದು, ನ್ಯಾಷನಲ್ ಸೆಮಿನಾರಿಗೆ ಆಗಿರ್ಬೋದು, ಮೇಡಮ್ ವನಿತಾ ಮೇಡಮ್ ಇದ್ರು ಕರ್ಕೊಂಡು ಹೋಗ್ತಿರೋ, ಪಾರ್ಟಿಸಿಪೇಟ್ ಮಾಡ್ತಿದ್ವಿ. ತುಂಬ ಚೆನ್ನಾಗಿತ್ತು, ಅಲ್ಲೂ ಎಂಜಾಯ್ಮೆಂಟ್ ಮಾಡ್ಕೊಂಡ್ವಿ ಬಂದು. ಮಾತ್ರ ನಾವಂತೂ ವೇಸ್ಟ್ ಮಾಡಲಿಲ್ಲ. ಅಟ್ಲೀಸ್ಟ್ ಲಾಸ್ಟಿಗೆ ಹೋಗ್ತಾ ಹೋಗ್ತಾ ಗೊತ್ತಾಗ್ತದೆ ಇನ್ನೂ ಎಂಜಾಯ್ಮೆಂಟ್ ಮಾಡಬೇಕಿತ್ತು ಅಂತ ನಮಗೆ ಅನ್ಸುತ್ತೆ ಇವಾಗ. ಬಟ್ ಟೈಮ್ ಮೀರೋಗಿದೆ, ಏನು ಮಾಡೋಂಗಿಲ್ಲ. ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ, ಆಯಸ್ಸು ಆರೋಗ್ಯ ಎಲ್ಲರೂ ಕೊಟ್ಟು ಚೆನ್ನಾಗಿ ಮಾಡಲಿ. ಮತ್ತೆ ಬರಲ್ಲ, ಅದಂತೂ ಸತ್ಯ. ನಾವು ಕಳ್ಕೊಂಡಂತ ಸಮಯ ಯಾವುದೇ ಕಾರಣಕ್ಕೂ ಬರಲ್ಲ. ಅದನ್ನ ನಾವು ಸರಿಯಾದ ಸಮಯಕ್ಕೆ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೋಬೇಕು. ನಾವು ಲೈಬ್ರರಿಗೆ ಹೋದ್ರಲ್ಲ, ಡಿಗ್ರಿಲಿ ಡೆಸೆಂಟೇಷನ್ ವರ್ಕ್ ಇದ್ದಾಗ ಮಾತ್ರ ಹೋಯ್ತು. ಈಗ MA ಬಂದ್ಮೇಲೆ ಎಲ್ಲ ಸೆಮಿನಾರ್ ಹೋಗಿದ್ದೀವಿ. ಸೆಮಿನಾರ್ ಮಾಡ್ಬೇಕಷ್ಟೇ ಸ್ಟೇಜ್ ಫಿಯರ್ ಅನ್ನೋದೇ ಇರಲಿಲ್ಲ. ಈಗ ಸೆಮಿನಾರಿಂದ ಸ್ಟೇಜ್ ಫಿಯರ್ ಅನ್ನೋ ಭಯನೇ ಹೋಗಿದೆ. ಎಲ್ಲ ಸರ್ಗಳ ಮಹಿಮೆ ಹಾಗೂ ವನಿತಾ ಮ್ಯಾಮ್ ಅವರಿಂದಲೂ ನನ್ನ ಅನಿಸಿಕೆ. ಅತಿ ಚಿಕ್ಕ ಏಜಲ್ಲಿ ಯಾವಾಗ ನೋಡೋಕೆ ಟ್ರೈ ಮಾಡಿದೆ. ಯಾಕಂದ್ರೆ ನಾನು 14 ವರ್ಷಕ್ಕೆ ಹೊರಗಡೆ ಕೆಲಸ ಮಾಡೋಕೆ ಸ್ಟಾರ್ಟ್ ಮಾಡಿದೆ. ಯಾಕಂದ್ರೆ ಮನೆಯಲ್ಲಿ ಅಷ್ಟು ದುಡ್ಡು ಇಸ್ಕೊಳ್ಳೋಕೆ ಇಷ್ಟ ಇರಲಿಲ್ಲ. ಟಿಲ್ ಟುಡೇ ನಾನು ದುಡ್ಡು ನಾನು ಫೀಸ್ ಕಟ್ತಾ ಇದೀನಿ. ಸೊ ಅಂದ್ರೆ ಎಲ್ಲರೂ ಅನ್ಕೋತಾರೆ ನಮ್ಮ ಮನೇಲಿ ಸರಿ ಕೊಡ್ತವ್ರೆ, ಅದರಿಂದ ಹಂಗೆಲ್ಲ ಓಡಾಡ್ತಾನೆ ಹಂಗಿದಾನೆ ಅಂತ. ಬಟ್ ಟಿಲ್ ಟುಡೇ ಐ ಆಮ್ ಅರ್ನಿಂಗ್. ನನ್ನ ದುಡ್ಡಲ್ಲೇ ನಾನು ಈಗಲೂ ಏನೇ ಪರ್ಚೇಸ್ ಮಾಡಿದ್ರು ಎಲ್ಲ ನನ್ನ ದುಡ್ಡಲ್ಲೇ. ಅಂದ್ರೆ ನಮ್ಮ ಮನೇಲಿ ಕೊಡ್ಸಲ್ಲ ಅಂತಲ್ಲ, ಬಟ್ ಆ ಲೆವೆಲ್ ಆಫ್ ಮೆಚುರಿಟಿ, ಯಾಕಂದ್ರೆ ಚಿಕ್ಕ ಏಜಿಂದ ಕೆಲಸ ಮಾಡೋಕೆ ಸ್ಟಾರ್ಟ್ ಮಾಡಿದಾಗಿಂದ ಆ ಲೆವೆಲ್ ಆಫ್ ಮೆಚುರಿಟಿ ಅಷ್ಟು ಬೇಗ ಬಂತು. ಈಗ ನಾನು 22 ವರ್ಷ ಆದ್ರೆ ನನ್ಗೆ ಅನ್ಸುತ್ತೆ ನಾನು 27 ವರ್ಷ ವ್ಯಕ್ತಿ ಬದುಕ್ತಾರ ಲೈಫ್ನ ನಾನು ಲೀವ್ ಮಾಡ್ತಾ ಇದೀನಿ ಅಂತ. ಯಾಕಂದ್ರೆ ಈಗ ನಿಮ್ಗೆಲ್ಲರಿಗೂ ಎಮೋಷನಲ್ ಆಗ್ತಾ ಇದೆ, ಯಾಕಂದ್ರೆ ಮಾಸ್ಟರ್ಸ್ ಮುಗೀತು ಅಂತ. ಬಟ್ ನನಗೆ ಹೆದರಿಕೆ ಆಗ್ತಾ ಇದೆ, ಯಾಕಂದ್ರೆ ಫ್ಯೂಚರ್ ನೆಕ್ಸ್ಟ್ ಏನ್ ಮಾಡಬೇಕು, ಇಲ್ಲ ನಾವು ಕುತ್ಕೊಂಡು ಈಗ ಓದೋಕೆ ಸ್ಟಾರ್ಟ್ ಮಾಡಿದ್ರೆ ಟೈಮ್ ವೇಸ್ಟ್ ಆಗುತ್ತಾ, ಅಥವಾ ಅದೇ ಟೈಮ್ನ ನಾವು ಬೇರೆ ಕೆಲ್ಸಕ್ಕೆ ಹಾಕಿ ಅಲ್ಲಿ ಏನಾದ್ರು ಸಕ್ಸಸ್ ಆಗುತ್ತಾ ಏನು ಗೊತ್ತಾಗಲ್ಲ. ಸೊ ನನಗೆ ಬೇಜಾರ್ಗಿಂತ ಭಯ ಜಾಸ್ತಿ ಆಗ್ತದೆ. ಸೊ ಯಾಕಂದ್ರೆ ನಾನು ಆಫ್ರಿಕನ್ ಪ್ರಾವರ್ ಬೆಳಗ್ಗೆ ಇಷ್ಟಪಡ್ತೀನಿ, ಏನಂದ್ರೆ ಡೋಂಟ್ ಡೈ ವಿತ್ ಡ್ರೀಮ್ಸ್, ಡೈ ವಿತ್ ಮೆಮೊರೀಸ್ ಅಂತಾರೆ. ಯಾಕಂದ್ರೆ ಈಗ ನಾವು ಬರೀ ಎಲ್ಲರೂ ಕನ್ಸ್ ಕಾಣ್ತೀವಿ, ಅದನ್ನ ಕನ್ಸನ್ನ ನೆನ್ಸ್ ಮಾಡ್ಕೊಳ್ಳೋದು ಕಮ್ಮಿ. ಸೊ ಇಲ್ಲಿ ಎಷ್ಟೋ ಜನ ಎಲ್ಲರಿಗೂ ಒಂದೊಂದು ಕನ್ಸಿರುತ್ತೆ, ಎಲ್ಲರೂ ನಾವು ಹಿಂಗೆ ಬದುಕಬೇಕು, ಹಿಂಗೆ ಇರಬೇಕು ಅಂತ. ಬಟ್ ಆಫ್ಟರ್ ಸ್ವಲ್ಪ ಟ್ರೈ ಮಾಡಿದ್ಮೇಲೆ ಅಥವಾ ಸಕ್ಸಸ್ ಸಿಗಲಿಲ್ಲ ಅಂದ್ರೆ ಅವರೆಲ್ಲ ಅವರೇಜ್ಗೆ ಸೆಟಲ್ ಆಗ್ತಾರೆ. ಅಂದ್ರೆ ನಮ್ಗೊಂದು ಜಾಬ್ ಸಾಕು, ಒಂದು ಚಿಕ್ಕ ಜಾಬ್ ಸಾಕು, ಅಥವಾ ನಮ್ಮ ಫ್ಯೂಚರ್ ನಮ್ಮ ಅಪ್ಪ ಅಮ್ಮ ನೋಡ್ಕೊಳ್ಳೋ ಸಂಬಳ ಬಂದ್ರೆ ಸಾಕು, ನಮಗೆ ಅಷ್ಟು ಸಿಕ್ಕಿರ್ ಸಾಕು. ಯಾಕಂದ್ರೆ ನಾನು ನನ್ನ ಫ್ರೆಂಡ್ಸ್ ತುಂಬಾ ಜನ ನೋಡಿದೀನಿ. ಸೊ ಅವರೆಲ್ಲ ಹಂಗೆ 15,000 ಸಂಬಳ ಸಾಕು, 20,000 ಸಿಕ್ಕಿರ್ ಸಾಕು, ಹಾಸನಲ್ಲೇ ಸಾಕು ಸಿಕ್ಕಿದ್ರೆ ಅಂತೆಲ್ಲ ಇರ್ತಾರೆ. ಆಮೇಲೆ ಇನ್ನೊಂದು ಹೇಳ್ಬೇಕಂದ್ರೆ, ನಿಮ್ಮಲ್ಲಿ ಏನಾದ್ರು ಅಂದ್ರೆ ನಿಮ್ಗೆ ಏನಾದ್ರು ಅದ್ರ ಬಗ್ಗೆ ಏನಾದ್ರು ನಂಬಿಕೆ ಇದೆ, ಅದು ವರ್ಕ್ ಆಗುತ್ತೆ ಅಥವಾ ಅದ್ರಲ್ಲಿ ಏನಾದ್ರು ನಿಮ್ಗೆ ಸಕ್ಸಸ್ ಸಿಗುತ್ತೆ ಅನ್ನೋದಾದ್ರೆ ಅದನ್ನ ಹಿಂದೇಟ್ ಹಾಕ್ಬೇಡಿ. ಅಂದ್ರೆ ಆಗುತ್ತೋ ಇಲ್ವಾ ಅಂತ ಯೋಚನೆ ಮಾಡೋಕೆ ಹೋಗ್ಬೇಡಿ. ಯಾಕಂದ್ರೆ ನೀವೀಗ ಟ್ರೈ ಮಾಡಿದ್ರೆ ನಿಮ್ಗೆ 2 ಆಪ್ಷನ್ ಇರುತ್ತೆ, ಇಲ್ಲ ಸಕ್ಸಸ್, ಒಂದು ಫೇಲ್ಯೂರ್. ಟ್ರೈ ಮಾಡಲೇ ಇಲ್ಲ ಅಂದ್ರೆ ಫೇಲ್ಯೂರ್ ಫಿಕ್ಸ್. ಯಾಕಂದ್ರೆ ನೀವು ಟ್ರೈ ಮಾಡಿಲ್ಲ ಅಂದ್ರೆ ನಿಮ್ಗೆ ಗೊತ್ತಾಗಲ್ಲ ನೀವು ಅದ್ರ ಪೊಟೆನ್ಷಿಯಲ್ ಇದೆಯೋ ಇಲ್ವೋ ಅಂತ. ಅಟ್ಲೀಸ್ಟ್ ಫೇಲ್ ಆದ್ರೆ ಅಟ್ಲೀಸ್ಟ್ ಫೇಲ್ ಆಗುತ್ತೆ, ನೆಕ್ಸ್ಟ್ ಮುಂದಕ್ಕೆ ಹೋಗೋದು. ಇಲ್ಲ ಅಂದ್ರೆ ಜೀವನ ಪರ್ಯಂತ ನೀವು ರಿಗ್ರೆಟ್ ಅಲ್ಲಿ ಅದನ್ನ ಮಾಡಿದ್ರೆ ಮುಂದೆ ಏನಾದ್ರು ಸಕ್ಸಸ್ ಸಿಕ್ತಿತ್ತು ಅಂತ ರಿಗ್ರೆಟ್ ಅಲ್ಲೇ ಲೈಫ್ ಕಳಿಬೇಕಾಗುತ್ತೆ. ಸೊ ಇನ್ನೊಂದು ಹೇಳ್ತಾರೆ ಏನಂದ್ರೆ ಆಫ್ರಿಕನ್ ಪ್ರವರ್ ಬಲೆ, ದ ಪೇನ್ ಆಫ್ ರಿಗ್ರೆಟ್ ಈಸ್ ಮೋರ್ ಹೆವಿಯರ್ ದೆನ್ ದ ಪೇನ್ ಆಫ್ ಫೇಲ್ಯೂರ್ ಅಂತ. ಅಂದ್ರೆ ನಿಮ್ಗೆ ರಿಗ್ರೆಟ್ ಅಲ್ಲಿ ಆಗೋಷ್ಟು ನೋವು ಫೇಲ್ಯೂರ್ ಆದಾಗ ಅಷ್ಟು ಫೀಲ್ ಆಗಲ್ಲ. ಯಾಕಂದ್ರೆ ಅಟ್ಲೀಸ್ಟ್ ನಿಮ್ಗೊಂದು ಸಮಾಧಾನ ಇರುತ್ತೆ, ಯಾಕಂದ್ರೆ ನಾನು ಟ್ರೈ ಮಾಡಿದೆ, ನನ್ಗೆ ಅಷ್ಟು ಪೊಟೆನ್ಷಿಯಲ್ ಇತ್ತಲ್ಲ, ಇದಾಯ್ತು ಅಂತ. ಸೊ ನಿಮ್ಗೆ ಎಷ್ಟು ಅಂದ್ರೆ ನಿಮ್ಗೆ ಯಾವ್ದ್ರಲ್ಲಿ ಇಷ್ಟ ಯಾವ ಅಂದ್ರೆ ಈಗ ಎಜುಕೇಶನ್ ಅಲ್ಲೇ ಮುಂದೆ ಹೋಗ್ಬೇಕು ಅಂತ ಏನಿಲ್ಲ. ಈಗ ನಾವು ಮಾಸ್ಟರ್ಸ್ ಮಾಡಿದೀವಿ ಅಂತ ಕೆಲ್ಸಕ್ಕೆ ಹೋಗ್ಬೇಕು, ಅದನ್ನ ಟ್ರೈ ಮಾಡ್ಬೇಕು, ಇದನ್ನ ಟ್ರೈ ಮಾಡ್ಬೇಕು ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ನಮ್ಗೆ ಏನ್ ಅನ್ಸುತ್ತೆ, ಈಗ ನಾವು ಇಂಡಿಯಾದಲ್ಲಿ ನೋಡ್ಬೇಕಂದ್ರೆ ಈಗ ಇಂಡಿಯಾದು ಯಂಗೆಸ್ಟ್ ಬಿಲಿಯನಿಯರ್ ಬಂದು ರಿತೇಶ್ ಅಗರ್ವಾಲ್ ಅಂತ. ಅವರು ಓಯೋರ ಮೇಲೆ ಕೇಳಿರ್ತೀರ, ಅದ್ರ ಫೌಂಡರ್ ಅವರು. ಅವರಂದ್ರೆ ಎಷ್ಟು ಚಿಕ್ಕ ವಯಸ್ಸಿಂದ ಕಷ್ಟಪಟ್ಟು ಬಿಸ್ನೆಸ್ ನ ಹತ್ತಿದ್ದಾರೆ ಅಂದ್ರೆ ಅವ್ರು ಈಗ ಎಷ್ಟು ಹಂಬಲ್ ಅಂದ್ರೆ, ಈಗ ಯಾರು ಹೊಸಬ್ರು ಬಿಸ್ನೆಸ್ ಕ್ರಿಯೇಟ್ ಮಾಡ್ಬೇಕು ಅಥವಾ ಎಂಟರ್ಪ್ರಿನರ್ ಆಗ್ಬೇಕಂತ ಹೋದ್ರೆ ಅವ್ರ ಹತ್ರ ಅವ್ರಿಗೆ ಹೆಲ್ಪ್ ಮಾಡಕ್ಕೆ ಅಂತಾನೆ ಸಪರೇಟ್ ಫಂಡಿಂಗ್ ಮಾಡಕ್ಕೆ ಅಂತಾನೆ ಸಪರೇಟ್ ಇದು ಓಪನ್ ಮಾಡಿದ್ದಾರೆ ಕಂಪ್ನಿನ. ಸೊ ಆ ತರ ನೀವೆಷ್ಟು ಮುಂದೆ ಅಂದ್ರೆ ನಿಮ್ಗೆ ಯಾವ್ದ್ರಲ್ಲಾದ್ರು ಇಂಟ್ರೆಸ್ಟ್ ಇದ್ರೆ ಅಥವಾ ನಿಮ್ಗೆ ಯಾವ್ದ್ರಲ್ಲಾದ್ರು ಕಾನ್ಫಿಡೆನ್ಸ್ ಇದ್ರೆ ಏನಾದ್ರು ಮಾಡಿದ್ರೆ ನಾನು ಮುಂದೆ ಹೋಗ್ತೀನಿ ಅಂತ ನಿಮ್ ಮನೆಯಲ್ಲಿ ಬಿಡ್ತಾ ಇಲ್ಲ ಅಥವಾ ಆತರ ಏನಾದ್ರು ಸಿಚುವೇಶನ್ ಇದ್ರೆ ಅವ್ರಿಗೆ ತಿಳಿಸಿ ಹೇಳಿ ಅದನ್ನ ನೀವು ಮುಂದೆ ಹೋಗಕ್ಕೆ ಟ್ರೈ ಮಾಡಿ ಆದಷ್ಟು. ಹೊರಗಡೆ ಹೋದಾಗ ಏನೇನು ನೆನೆಸ್ಕೋಬೇಕು ಅಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯಾರಿಗೆ ಯಾವುದೇ ಗ್ರಂಥ ಮುಖ್ಯವಾಗಿರ್ಬೋದು, ಆದ್ರೆ ನಾವು ನೆನೆಸ್ಕೋಬೇಕಾಗಿರೋ ಗ್ರಂಥ ಮೊದಲನೇದಾಗಿ ಸಂವಿಧಾನ, ಭಾರತವನ್ನ ಸಂವಿಧಾನವನ್ನು ಬರೆಯೋದಕ್ಕೆ ಅವ್ರು ಪಟ್ಟಂತ ಶ್ರಮ ಈಗಿನ ಇದಕ್ಕೆ ಸಿಚುವೇಶನ್ಗೆ ನೋಡ್ಕೊಂಡ್ರೆ ಇನ್ನೂ ಹೋಗಿಲ್ಲ. ಅವರು ಬುಕ್ಕಲ್ಲಿ ಮಾತ್ರ ಬರೆದಿದ್ದಾರೆ ಸಮಾನತೆ ಅನ್ನೋದು. ಈ ಸಮಾನತೆ ಅನ್ನೋದು ಈ ಇದ್ರಲ್ಲೇ ಸಿಗ್ತಾನೆ ಇಲ್ಲ. ಏನಕ್ಕೆ ಅಂತ ಅಂದ್ರೆ ಭ್ರಷ್ಟಾಚಾರ. ಈಗ ಎಕ್ಸಾಂಪಲ್ ತೇಜಸ್ ಅವ್ರು ಹೇಳಿದ್ರು ಏನಂತ, ನಾವು ಏನೇ ಮಾಡಿದ್ರು ಒಂದು ಗೋಲ್ ಇಟ್ಕೊಂಡು ಮಾಡ್ಬೇಕು ಅಂತ ಹೇಳಿದ್ರು. ಬಟ್ ನಮ್ದು ಒಂದಿತ್ತು KPSC ಅನ್ನೋದು ಒಂದು ಗೋಲ್ ಇತ್ತು. ಅಧಿಕಾರ ಅನ್ನೋದು ಒಂದಲ್ಲ 3 ಬಾರಿ ಎಕ್ಸಾಮ್. ಅದಕ್ಕೆ ಅವ್ರಿಗೆ ಆಗ್ಬೇಕಾಗಿರೋದು ಅವ್ರಿಗೆ ನೋವು ಗೊತ್ತಿಲ್ಲ. ಏನು ಅಂದ್ರೆ ಕಷ್ಟಪಟ್ಟವರಿಗೆ ಮಾತ್ರ ಗೊತ್ತಿರುತ್ತೆ
ಅದು ಹಸಿವಿನ ಬೆಲೆ ಏನು ಅನ್ನೋದು. KPSC ಏನು ಅಂತ ಅಂದರೆ ಹೊಟ್ಟೆ ತುಂಬಿದ ಜನಗಳು ಮಾತ್ರ ತುಂಬಿರ್ತಾರೆ ಆ ಜನದಲ್ಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ ಅಂತಂದರೆ ಹಗಲು ರಾತ್ರಿ ಎನ್ನದೇ ಅದಕ್ಕೆ ಅವರ ಜೀವನವನ್ನೇ ಮುಡುಪಾಗಿಟ್ಟಿರ್ತಾರೆ 2-3 ವರ್ಷಗಳ ಗಟ್ಟಲೆ. ಏನಕ್ಕೋಸ್ಕರ ನಾವು ಏನಾದ್ರು ಒಂದು ಅಚೀವ್ ಮಾಡಬೇಕು ಅನ್ನೋಕ್ಕೋಸ್ಕರ ಅವರು ಇದನ್ನ ಮಾಡ್ತಾರೆ. ಹಾಗೆ ಈ ವೇದಿಕೆ ಮೇಲೆ 25 ವರ್ಷಗಳ ಕಾಲ ನಾನು ವಿದ್ಯಾಭ್ಯಾಸವನ್ನು ಮಾಡಿದ್ದೀನಿ. ಆ ಕಾಲದಲ್ಲಿ ನನಗೆ ಕಣ್ಣೀರಂತ ಹಾಕ್ಲಿಕ್ಕಾಗದಂಥ ವ್ಯಕ್ತಿ ಅಂತ ಅಂದರೆ ಶಶಿಕುಮಾರ್ ಸರ್ ಈ ವೇದಿಕೆ ಮೇಲೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ ಅಂದರೆ ಅವ್ರು ಬಂದಮೇಲೆ ತುಂಬ ಕಲ್ತ್ಕೊಂಡೆ. ಏನು ಅಂತ ಅಂದರೆ ನಮ್ಮನ್ನ ಹೇಗಿರ್ಬೇಕು ಈ ಸ್ಟೇಜ್ ಮೇಲೆ ನಾನು ಬರೋದಕ್ಕೆ ಕಾರಣ ಅವರು. ಏನು ಅಂದರೆ ನನಗೆ ಸ್ಟೇಜ್ ಫಿಯರೇ ಗೊತ್ತಿರಲಿಲ್ಲ. ಏನಾಗುತ್ತೋ ಒಟ್ಟಿನಲ್ಲಿ ಮಾಡು, 1 ಬಾರಿ ಎದುರ್ಬೋದು, 2 ಬಾರಿ ಎದುರ್ಬೋದು, 3ನೇ ಬಾರಿ ನಿನ್ ಗೆಲುವು ಖಂಡಿತವಾಗಿ ಇದ್ದೇ ಇರುತ್ತೆ. ಏನೇ ಆದ್ರೂ ನೀನ್ ಬೇಸರ ಆಗ್ಬೇಡ, KPSC ಹೋಯ್ತಾ ಬೇಸರ ಆಗ್ಬೇಡ, ಇನ್ನೂ 1 ಬಾರಿ ಬರೀ ಅಂತ ಧೈರ್ಯ ತುಂಬಿದಂಥ ವ್ಯಕ್ತಿ. ಹಾಗೆ ಫಸ್ಟ್ ಇಯರ್ಸ್ ಮಕ್ಳಿಗೆ ಹೇಳ್ಬೇಕು ಅಂತಂದ್ರೆ ನಿಜವಾಗ್ಲೂ ನಮಗೆ ಡೈಮಂಡೇ ಸಿಕ್ಕಿದೆ. ನಮಗೆ ಇದು ಫಸ್ಟ್ ಇಯರಲ್ಲೇ ಬರಬೇಕಿತ್ತು ಸರ್ ಅಂತ ನನಗೆ ಈ ಅನಿಸಿಕೆಯಲ್ಲಿ ನಾನು ಈ ವೇದಿಕೆ ಮೇಲೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ ಅಂತ ಅಂದ್ರೆ ಅವರಲ್ಲಿರೋ ಜ್ಞಾನವನ್ನ ನಾವು ಎಲ್ಲರ ಮುಂದೆ ಹಂಚ್ಕೋತಾರೆ. ಈಗ ಏನು ಅಂತಂದ್ರೆ ಅವರಲ್ಲಿ ತುಂಬಾ ಜ್ಞಾನ ಅಡಗಿದೆ, ಅದನ್ನ ನಾವು ಬಳಸ್ಕೋಬೇಕು, ದುರುಪಯೋಗ ಪಡಿಸ್ಕೋಬಾರ್ದು. ಏನಕ್ಕೆ ಅಂತ ಅಂದ್ರೆ ಅವ್ರು ತುಂಬಾ ಓದಿದ್ದಾರೆ, ಆದ್ರೆ ಅವರ ಗೈಡೆನ್ಸ್ ಅಲ್ಲಿ PhD ಮಾಡ್ತಾ ಇರೋ ವಿದ್ಯಾರ್ಥಿಗಳು ಇದ್ದಾರೆ. ಏನು ಅಂತಂದ್ರೆ ಅವ್ರು ತುಂಬಾ ಜ್ಞಾನವನ್ನು ಹೊಂದಿರುವಂತ ಗುರುಗಳು. ಅದನ್ನ ಸಿಕ್ಕಿರೋದು ನಮಗೆ ತುಂಬಾ ಪುಣ್ಯ ಅಂತ ಅನ್ಕೋಬಹುದು. ಹಾಗೆ ಏನು ಅಂತ ಅಂದ್ರೆ ಫಸ್ಟ್ ಇಯರ್ಸ್ ಮಕ್ಕಳಿಗೆ ಏನಾದ್ರೂ ಒಂದು ಗೋಲ್ ಇಟ್ಕೊಳ್ಳಿ, ಬಟ್ ಏನೋ ಆಗೋದೇ ಇಲ್ಲ ಅಂತ ಸಮಯದಲ್ವೇ ನಾವೇನಾದ್ರೂ ಒಂದು ಮಾಡಿ ಬದುಕ್ಬೋದು ಅಂತ. ಅದೇ ತರ ನಂದು ಎಕ್ಸಾಂಪಲ್. ಈಗ ಇದೇನೋ ಆಗೋದೇ ಇಲ್ಲ ಅಂದ್ರೆ ಕೃಷಿಯನ್ನ ನಂಬ್ಕೊಂಡಿದ್ದೀನಿ. ಜೊತೆಲೆ ಕಾಲೇಜಿನ ಜೊತೆಲೆ ನಾನು ಕೃಷಿಯನ್ನ ಅಂದ್ಕೊಂಡಿದ್ದೀನಿ. ಏನಕ್ಕೆ ಅಂದ್ರೆ ಹೈನುಗಾರಿಕೆ ಮಾಡಿದ್ರೆ ಇವತ್ತು ಯಾವತ್ತು ಗೌರ್ಮೆಂಟ್ ಸ್ಯಾಲರಿಗಿಂತ ಏನು ಕಡಿಮೆ ಇಲ್ಲ. ನಮ್ಮ ಎಕ್ಸಾಂಪಲ್ ಶಾಂತಿಗ್ರಾಮ ತಗೋಬಹುದು. ಸಂದೀಪ್ ಅನ್ನೋ ಹುಡುಗ ಇವತ್ತು 43 ಹಸನ ಇಟ್ಕೊಂಡಿದ್ದಾನೆ, 43 ಜನಕ್ಕೆ ಕೆಲಸ ಕೊಟ್ಟಿದ್ದಾನೆ. ಅವನು ಇವತ್ತು ಫಾರ್ಚುನರ್ ಕಾರಲ್ಲಿ ಉಡ್ಡಾಡ್ತಾ ಇದ್ದಾನೆ. 4.25 ಕೋಟಿ ಅವನ ಬ್ಯಾಂಕಲ್ಲಿ ಅಕೌಂಟಲ್ಲಿ ದುಡ್ಡಿದೆ. ಬಟ್ ಅವನು ಕಾಲೇಜು ಡಿಗ್ರಿಯಲ್ಲಿ ಇದ್ದ, ಅವನು ವೈನರ್ಸಿಪುರದಲ್ಲಿ ಮಾಡಿದ ಡಿಗ್ರಿನ. ಬಟ್ ನಾನು ಆರ್ಟ್ಸ್ ಕಾಲೇಜಿಗೆ ಬಂದೆ. ಬಟ್ ಅವ್ನು ನನ್ನ ಜೊತೆ ಓದಿದಂಥ ವಿದ್ಯಾರ್ಥಿ ಇವತ್ತು 40 ಕೋಟಿಗೆ ಅವನು ಬೆಲೆ ಬಾಳ್ತಾನೆ. ಏನಕ್ಕೆ ಅಂದ್ರೆ ಅವ್ನ ಆಸ್ತಿ ಎಲ್ಲ ಮಾರಿದ್ರೆ 40 ಕೋಟಿ. ಅವನು ಅವತ್ತೇ ಏನಾದ್ರು ಗೌರ್ಮೆಂಟ್ ಕೆಲಸ ಸಿಕ್ಲಿಲ್ಲ, ನಮಗೆ ಗೌರ್ಮೆಂಟ್ ಕೆಲಸ ಸಿಗಲ್ಲ ಅಂತ ಏನಾದ್ರು ಇವತ್ತು ಕೈ ಕಟ್ಕೊಂಡು ಕೂತಿದ್ರೆ ಅವ್ನು ಈ ಸ್ಥಾನಕ್ಕೆ ಇವತ್ತು ಹೋಗಕ್ ಆಗ್ತಾ ಇರಲಿಲ್ಲ. ಸೊ ಎಲ್ರಿಗೂ ಒಳ್ಳೇದಾಗ್ಲಿ. ಮತ್ತೆ ಇನ್ನೊಂದು ವಿಷಯ ಏನಂದ್ರೆ, ನಾವು ಫಸ್ಟ್ ಸೆಮಿಗೆ ಬಂದಾಗ ಇವರು ಯಾರು ಕೂಡ ನಮ್ಮ ಸಂಪರ್ಕ ಬರಲಿಲ್ಲ. ಸೊ ಅದು ಸ್ವಲ್ಪ ಬೇಸರ ಇದೆ. ಯಾಕಂದ್ರೆ ಒಂದು ಕಾಲೇಜು ಅಂದಾಗ ಸೊ ನಾವು ಮಾತಾಡ್ಲಿಲ್ಲ, ಅವರು ನಮ್ಗೆ ಸಿಗ್ಲಿಲ್ಲ ಗೊತ್ತಿಲ್ಲ, ಆದ್ರೂ ಕೂಡ ಒಂದು ಪರಿಚಯ ಅನ್ನೋದು ಇರಬೇಕಾಗಿತ್ತು. ಸೊ ನಂತರದಲ್ಲಿ ನಮ್ಮ ಇದ್ದಕ್ಕಿದ್ದಾಗ ಬೇಗನೆ ಸಿಗುತ್ತೆ, ಕೆಲವರಿಗೆ ಸ್ವಲ್ಪ ದಿನಗಳ ನಂತರದಲ್ಲಿ ಸಿಗುತ್ತೆ, ಇನ್ನು ಕೆಲವರಿಗೆ ಆ ಕೆಲಸಗಳು ಲಭ್ಯನೇ ಆಗೋದಿಲ್ಲ. ಹಾಗಂತ ನಿರಾಸೆ ಪಡುವಂಥದ್ದು ಏನಿಲ್ಲ. ನಮಗೆ ಸರ್ಕಾರಿ ನೌಕರಿ ಸಿಕ್ಕರೇನೆ ನಮ್ಮ ಜೀವನ ಉತ್ತಮವಾಗಿರುತ್ತೆ ಅಂತ ಹೇಳ್ಕೊಳ್ಳೋದೇ ಆಗ್ಲಿ, ಅಥವಾ ನಮಗೆ ಸರ್ಕಾರಿ ನೌಕರಿ ಸಿಕ್ಕಿಲ್ಲ ಅಂತಂದ್ರೆ ನಾವು ಜೀವನನ ಸಾಗಿಸೋದಕ್ಕೆ ಆಗೋದಿಲ್ಲ ಅನ್ನೋದೇ ಆಗ್ಲಿ, ಆ ತರದ ಒಂದು ಭಾವನೆಗಳು ಯಾವುದೂ ಬೇಡ. ನಿಮ್ಮ ಪ್ರಯತ್ನ ನಿಮ್ಮ ಗುರಿಯ ಕಡೆಗೆ ಇರಲಿ. ಆ ಪ್ರಯತ್ನದ ಹಾದಿನಲ್ಲಿ ಒಂದಷ್ಟು ಅಕ್ಕಪಕ್ಕದಲ್ಲೂ ಕವಲುಗಳು ಇರಬೇಕು. ಒಂದು ಉದ್ಯೋಗ ಇಲ್ಲ ಅಂದ್ರೆ ಇನ್ನೊಂದರ ಮುಖಾಂತರಾದ್ರೂ ನಾವು ಜೀವನವನ್ನ ಸಾಗಿಸ್ತೀವಿ ಅನ್ನುವಂಥದ್ದು. ಜೀವನ ಮನುಷ್ಯನಿಗೆ ನನಗನ್ಸೋದು ಒಂದೇ ಬಾರಿನೇನೋ ಅನ್ಸುತ್ತೆ. ಮತ್ತೆ ಯಾವ ಜನ್ಮದಲ್ಲಿ ಹುಡ್ತೀವೋ ಏನೋ ಗೊತ್ತಿಲ್ಲ, ಯಾವ ಪ್ರಾಣಿಯಾಗಿ ಹುಡ್ತೀವೋ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಇರುವಷ್ಟು ದಿನಗಳ ಕಾಲ ಒಂದು ಒಳ್ಳೆಯ ಜೀವನವನ್ನು ಸಾಗಿಸೋದಕ್ಕೆ ಅವಕಾಶ ಇದೆ. ಜೊತೆನಲ್ಲಿ ಎಲ್ಲರನ್ನು ಸಮಾಜಶಾಸ್ತ್ರದ ವಿದ್ಯಾರ್ಥಿಗಳು, ಸಮಾಜದ ಒಳಗಡೆನಲ್ಲೇನೆ ಇರುವಂತವ್ರು. ಇದನ್ನ ನಾವು ನೋಡ್ಕೋಬೇಕು. ನೋಡ್ಕೊಂಡಾಗ ನಮಗ್ ಬೇಕಾಗಿರೋದೇನೋ ಒಂದು ಉತ್ತಮ ಗುಣಮಟ್ಟದ ಜೀವನವನ್ನ ಸಾಗಿಸ್ಬೇಕು, ಮೌಲ್ಯಯುತವಾಗಿರ್ತಕ್ಕಂಥ ಜೀವನವನ್ನ ಸಾಗಿಸ್ಬೇಕು. ಇದ್ರ ಜೊತೆನಲ್ಲಿ ಇವತ್ತು ಸ್ಪರ್ಧಾತ್ಮಕ ಯುಗ ಇದೆ. ನಮಗೆ ಇದ್ದಕ್ಕಿದ್ದಾಗೇನೆ ನಮ್ಮ ಹತ್ರನೇ ಯಾವುದೇ ಕೆಲಸನೂ ಬಂದ್ಬಿಟ್ಟು ಬಾರಪ್ಪ ಇಲ್ಲಿ ಕೆಲಸ ಇದೆ, ಈ ಕೆಲಸ ಇದೆ ಮಾಡು ಅಂತೇಳಿ ಹೇಳುವ ಮಟ್ಟಕ್ಕಿಲ್ಲ. ನಾವೇನೆ ಕೆಲಸನ ಹುಡುಕೊಂಡು ಹೋಗ್ಬೇಕು. ನಾವೇ ಕೆಲಸ ಹುಡ್ಕೊಂಡು ಹೋದಾಗ್ಲೂ ಸಮಟೈಮ್ಸ್ ಸಿಗೋದು ಕಷ್ಟ. ಅಂತದ್ರಲ್ಲಿ ಸುಮ್ಮನೆ ಕೂತಿದ್ರೆ ಯಾವುದೇ ಕಾರಣಕ್ಕೂ ನಮ್ಗೆ ಕೆಲಸ ಸಿಗೋದಿಲ್ಲ. ನೀವು ಎಷ್ಟು ಎಫರ್ಟ್ ಹಾಕ್ತೀರಾ, ಎಷ್ಟು ಪ್ರಯತ್ನ ಪಡ್ತೀರಾ, ಎಷ್ಟು ಅದಕ್ಕೆ ಪೂರಕವಾಗಿ ಹುಡುಕಾಟವನ್ನ ಮಾಡ್ತೀರಾ, ಅದರ ಆಧಾರದ ಮೇಲೆ ನಿಮ್ಮ ಒಂದು ಮುಂದಿನ ಜೀವನ ನಿರ್ಧಾರ ಆಗ್ತಾ ಬರುತ್ತೆ. ಇಲ್ಲ ಅಂತಂದ್ರೆ ಕಷ್ಟ ಆಗುತ್ತೆ. ಸುಮ್ಮನೆ ಯಾವುದೂ ನಮಗೆ ಲಭ್ಯ ಆಗೋದಿಲ್ಲ. ಅದನ್ನ ದೊರಕಿಸ್ಕೊಳ್ತಕ್ಕಂಥ ಕೆಲಸವನ್ನ ನೀವು ಮಾಡಬೇಕಿದೆ. ಮುಂದೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಇದೆ, ಅದಕ್ಕೆ ಪ್ರಿಪೇರ್ ಆಗಿ. ಮುಂದೆ ಲಿಖಿತ ಪರೀಕ್ಷೆಗಳಿದಾವೆ, ಅವುಗಳಿಗೆ ಪ್ರಿಪೇರ್ ಆಗಿ. ಇದ್ರ ಜೊತೆನಲ್ಲಿ ಒಂದಷ್ಟು ಮೌಲ್ಯಗಳನ್ನ ಇಟ್ಕೊಳ್ಳಿ. ಒಂದಷ್ಟು ಮೌಲ್ಯಗಳನ್ನ, ಅದರಲ್ಲೂ ಒಳ್ಳೆಯ ಮೌಲ್ಯಗಳನ್ನ ಇಟ್ಕೊಳ್ಳಿ.
ಹಿರಿಯರ ಜೊತೆನಲ್ಲಿ ಹೊಂದ್ಕೊಳ್ಳೋದು, ತಂದೆ ತಾಯಿಯವ್ರ ಜೊತೆನಲ್ಲಿ ಹೊಂದ್ಕೊಳ್ಳೋದು, ಸಂಬಂಧಿಕರ ಜೊತೆನಲ್ಲಿ ಹೊಂದ್ಕೊಳ್ಳೋದು, ಸಮಾಜದ ಜೊತೆನಲ್ಲಿ ಹೊಂದ್ಕೊಳ್ಳೋದು, ಇವುಗಳನ್ನೆಲ್ಲವನ್ನು ಅಳವಡಿಸ್ಕೊಳ್ಳಿ. ಯಾಕೆಂದ್ರೆ ಇವೆಲ್ಲವನ್ನೂ ನಮ್ಗೆ ಯಾವುದೇ ಪುಸ್ತಕದಿಂದ ಸಿಗೋದಿಲ್ಲ. ನಾವು ಹೊಂದ್ಕೊಂಡು ಹೋಗ್ಬೇಕಷ್ಟೇನೆ. ನಾವು ಹೊಂದ್ಕೊಳ್ಳೋ ರೀತಿನಲ್ಲಿ ಜೀವನ ಇಲ್ಲ, ನಾವು ಹೊಂದ್ಕೊಳ್ಳೋ ರೀತಿನಲ್ಲಿ ಜೀವನ ಇರೋದು. ನಾವು ಹೊಂದ್ಕೊಂಡಂಗೆ ಎಷ್ಟು ನಡೆಯುತ್ತೋ ಇಲ್ವೋ ಗೊತ್ತಿಲ್ಲ. ನಾವು ಹೊಂದಿಕೊಂಡಾಗ ಎಲ್ಲದನ್ನು ಚೆನ್ನಾಗಿ ನಡೆಯುತ್ತೆ. ನಮ್ಮಲ್ಲಿ ನೀವು ನೋಡ್ಕೊಂಡು ಬನ್ನಿ, ನೀವೆಲ್ಲೇ ನೋಡ್ಕೊಂಡು ಬನ್ನಿ, ಹೇಗೆ ನೋಡ್ಕೊಂಡು ಬನ್ನಿ, ನಿಮ್ಮ ಮನಸ್ಥಿತಿಗೆ ಹೊಂದಿಕೊಳ್ಳುವಂತಹ ಮಿತ್ರರುಗಳೇ ಸಿಗ್ತಾರೆ. ಬೇರೆ ರೀತಿಯ ಮಿತ್ರರುಗಳು ಸಿಗೋದಿಲ್ಲ. ಬೇರೆ ರೀತಿಯ ಮಿತ್ರರುಗಳ ಜೊತೆನಲ್ಲಿ ನೀವು ಹೊಂದ್ಕೊಳ್ತಿರೋ ಇಲ್ಲ ಗೊತ್ತಿಲ್ಲ. ನಿಮಗೆ ಯಾವ ರೀತಿಯ ಮಿತ್ರರು ಬೇಕು ಅಲ್ಲಿ ನೀವು ನೋಡಿ ಆಯ್ಕೆ ಮಾಡಿಕೊಂಡು, ಯಾಕೆಂದ್ರೆ ಜೀವನ ತುಂಬ ಚಿಕ್ಕದು. ಏನು 100 ವರ್ಷ, 500 ವರ್ಷ, 1000 ವರ್ಷ ಬದುಕುವಷ್ಟು ದೀರ್ಘವಾಗಿರ್ತಕ್ಕಂತಹ ಆಯಸ್ಸು ಮನುಷ್ಯನಿಗೆ ಇಲ್ಲ ಅಂತೇಳಿ ಅನ್ಸುತ್ತೆ. ಇರುವಷ್ಟು ಕಾಲಾವಧಿಯನ್ನ ಅಚ್ಚುಕಟ್ಟಾಗಿ ಅದಕ್ಕೆ ಒಂದು ಬೆಲೆ ಸಿಗ್ಬೇಕು. ಯಾಕೆಂದ್ರೆ ನಾವು ನೋಡ್ಕೊಂಡು ಬಂದಾಗ ನಾವು ಎಷ್ಟು ವರ್ಷ ಬದುಕಿದ್ವಿ ಅನ್ನೋದು ಮುಖ್ಯ ಅಲ್ಲ, ನಾವು ಯಾವ ರೀತಿನಲ್ಲಿ ಬದುಕಿದೀವಿ ಅನ್ನೋದು ಅಷ್ಟೇನೆ ಮುಖ್ಯ, ಹೌದಲ್ವಾ? ಕಲ್ಲನ್ನ ಒಬ್ಬ ಶಿಲ್ಪಿ ನೋಡಿ ಅದನ್ನ ಕುಟ್ಟಿ ಕೆತ್ತು ಬಿಟ್ಟು ಒಂದು ಶಿಲೆಯನ್ನಾಗಿ ಮಾಡ್ಬಿಟ್ಟು ಅವನೇನೆ ಕೈ ಮುಗಿತಾನೆ. ಇನ್ನೊಂದು ಕಡೆನಲ್ಲಿ ನೋಡಿ ಆ ಕಲ್ಲು ಶಿಲೆಯಾಗಿದ್ರಿಂದನ ಅದು ಪೂಜನೀಯವಾಗುತ್ತೆ. ಅದೇ ಇನ್ನೊಂದು ಕಲ್ಲು ಅದು ಸರಿಯಾದ ರೀತಿನಲ್ಲಿ ಅದನ್ನ ತೊಡಗಿಸ್ಕೊಳ್ಳಿಲ್ಲ ಅಂತಂದ್ರೆ ಆ ದೇವಸ್ಥಾನಕ್ಕೆ ಹೋಗುವಂತಹ ಮೆಟ್ಟಲ್ ಆಗಿ ಅದನ್ನ ತುಳ್ಕೊಂಡು ಹೋಗ್ತಾರೆ, ಅದ್ರ ಮೇಲೆ ಚಪ್ಪಲಿನೂ ಬಿಟ್ಕೊಂಡು ಹೋಗ್ತಾರೆ. ಈ ಕಲ್ಲು ಮಾತ್ರ ಒಂದೇನೆ, ಸ್ಥಾನಮಾನಗಳು ಮಾತ್ರ ಬೇರೆ ಬೇರೆ ರೀತಿಯಲ್ಲಿ ಇರ್ತವೆ, ಬೇರೆ ಬೇರೆ ಸ್ತರಗಳಲ್ಲಿ ಕಾಣಿಸ್ತವೆ. ಅದನ್ನ ನಾನು ಯಾವ ಸ್ಥಾನದಲ್ಲಿ ಇರಬೇಕು ಅನ್ನೋದನ್ನ ನಾನೇ ನಿರ್ಧಾರ ಮಾಡ್ತೀನಿ. ಬೇರೆ ಯಾರೂ ನಿರ್ಧಾರ ಮಾಡೋದಕ್ಕೆ ಆಗೋದಿಲ್ಲ. ಬಟ್ ಜಗತ್ತು ತುಂಬಾ ವಿಶಾಲವಾಗಿದೆ. ಒಂದು, ಎರಡನೇದು, ಇದನ್ನ ನೀವು ಒಳ್ಳೆ ರೀತಿನಲ್ಲಿ ತಗೊಂಡೋದ್ರೆ ಮಾತ್ರ, ಅದಕ್ಕೆ ಜೊತೆಯಾಗಿ ಸಾಕ್ತಾ ಹೋದ್ರೆ ಮಾತ್ರ ನಾವು ಜೀವನನ ಸುಗಮಗೊಳಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ.